ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದನಿಕಲ ಅಂತ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾವು ಪ್ರತಿಯೊಬ್ಬರು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸೆಲ್ಯೂಟ್ ಹೊಡಿಬೋದು. ಯಾಕೆಂದರೆ ಆ ಥರದ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವರು. ಅದು ಏನೆಂದರೆ, ಇವತ್ತು ಬೆಂಗಳೂರು ನಗರದಲ್ಲಿ ಒಬ್ಬ ಉದ್ಯಮಿ ಹತ್ರ ಆತ ಏನೋ ಒಂದು ತಪ್ಪು ಮಾಡಿರ್ತಾನೆ. ಆ ತಪ್ಪನ್ನು ಸರಿಪಡಿಸೋದರಲ್ಲಿ ಇವ್ರು ಏನು ಮಾಡ್ತಾರೆ, ಕೇಂದ್ರ GST ಅಧಿಕಾರಿಗಳು 5 ಜನ GST ಅಧಿಕಾರಿಗಳು ಆ ಉದ್ಯಮಿ ಹತ್ರ 1.5 ಕೋಟಿ ಹಣ ಪಡೆದಿರ್ತಾರೆ. 1.5 ಕೋಟಿ ಹಣ ಪಡೆದು ತಿಳಿದ ತಕ್ಷಣ ಅವರು ಎಸ್ಕೇಪ್ ಆಗಿರ್ತಾರೆ. ಎಸ್ಕೇಪ್ ಆಗಿರೋದನ್ನು ಇವರು ಫಾಲೋ ಅಪ್ ಮಾಡ್ಕೊಂಡು ಹೋಗಿ ನಮ್ಮ ಬೆಂಗಳೂರು ಬೈಪನಹಳ್ಳಿ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ 5 ಜನನ್ನು ಕರೆತಂದು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳಾ ಅಧಿಕಾರಿಗಳಿರ್ತಾರೆ, ಮಹಿಳಾ ಕೇಂದ್ರ GST ಅಧಿಕಾರಿಗಳಿರ್ತಾರೆ. ಅವರು ಒಂದು ಮುಲಾಜಿ ಇಲ್ಲದೆ ಇವತ್ತು ಇವರು ಈ ಕಾರ್ಯ ತುಂಬ ಯಶಸ್ವಿಯಾಗಿ ನಮ್ಮ ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇವರಿಗೆಲ್ಲ ನಾವು ಸೆಲ್ಯೂಟ್ ಹೊಡಿಬೋದು. ಯಾಕಂದರೆ ಈ ನಡುವೆ ನಮ್ಮ ಕರ್ನಾಟಕದ ಪೊಲೀಸರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ತುಂಬ ಈ ಥರ ಇರಬೇಕು. ಬೇರೆ ರಾಜ್ಯದಲ್ಲಿ ನೋಡಿದ್ರು ಕೂಡ ಪೊಲೀಸ್ ಅಂದರೆ ನಮ್ಮ ಕರ್ನಾಟಕದ ಪೊಲೀಸರ ಥರ ಇರಬೇಕು ಅಂತೇಳಿ ಇವರು ದರ್ಶನ್ ವಿಷಯದಲ್ಲಿ ತುಂಬ ಚೆನ್ನಾಗಿ ಎಲ್ಲಿ ಬಗ್ಲಿಲ್ಲ, ಯಾವುದೇ ರೀತಿಯ ಕುಂದುಕೊರತೆ ಇರಲಿಲ್ಲ. ಏನಾಗುತ್ತೋ ಅನ್ನೋ ಮಧ್ಯದಲ್ಲಿ ಎಲ್ಲಿ ಡ್ರಾಪ್ ಆಗ್ತಾರೋ ಹಣಗಿನ ಪಡೆದು ಅಂದ್ಕೊಂಡಿದ್ವಿ, ಅಲ್ಲಿ ಮಾಡಿಲ್ಲ. ಮತ್ತು ಪ್ರಜ್ವಲ್ ದೇವನಾದ ಮೇಲೆ ತುಂಬ ಕೆಲವೊಂದು ನೋಡ್ತಿದ್ರೆ ಇಂಥವ್ರಿಗೂ ಒಂದು ನಂಬಿಕೆ ಬರುತ್ತೆ ಪೊಲೀಸ್ ಅಧಿಕಾರಿಗಳ ಮೇಲೆ. ಇವರ ಕಾರ್ಯನಿರ್ವಹಣೆ ಹೀಗೆ ಇರಬೇಕು, ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ನೋಡಿ, ಇವತ್ತು ಕೇಂದ್ರ GST ಅಧಿಕಾರಿಗಳನ್ನು ವಿಷಯ ತಿಳಿದ ತಕ್ಷಣ ಇವರು ಹಿಂದೆನೇ ಹೋಗ್ಬಿಟ್ಟು ಇವ್ರಿಗೆ ಒಂದು ಎಲ್ಲಿದ್ದಾರೋ ತಿಳ್ಕೊಂಡು ಇವ್ರಿಗೆ ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ. ಬಂಧಿಸೋದ್ರಲ್ಲಿ ಒಂದು ಯಶಸ್ವಿ ಕಂಡಿದ್ದಾರೆ. ನೋಡಿ, ಇದೆಲ್ಲ ನೋಡಿದರೆ ಯಾರೇ ನಿಮಗೆ ತೊಂದರೆ ಆಗಿರ್ತದೆ, ಯಾರಿಂದ ತೊಂದರೆ ಆಗಿದ್ರೂ ಪರವಾಗಿಲ್ಲ, ಇವ್ರಿಗೆ ಮಾಹಿತಿ ಕೊಡ್ಬೋದು. ಯಶಸ್ವಿಯಾಗಿ ಮಾಡಿದ್ದಾರೆ. ನೋಡಿ, ಕೇಂದ್ರ GST ಅಧಿಕಾರಿಗಳು 1.5 ಕೋಟಿ ಕೇವಲ ಒಬ್ಬ ಉದ್ಯಮಿ ಹತ್ರ ಇಷ್ಟು ಹಣ ಪಡೆದಿದ್ದಾರೆ ಅಂದರೆ ಇನ್ನು ಇವರು ಎಷ್ಟು ಹಣ ಮಾಡ್ತಿರ್ತಾರೋ ಅವ್ರಿಗೆ ಸರಿಯಾದ ತಕ್ಕ ಪಾಠ ಕೊಡಬೇಕು ನಮ್ಮ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಿದೆ. ಯಾಕಂದರೆ ಕೆಲವೊಂದು ಇಷ್ಟು ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಎಲ್ಲೋ ಒಂದು ಕಡೆ ಒಂದು ಡ್ರಾಪ್ ಆಗೋದು ನೋಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಡ್ರಾಪ್ ಆಗ್ದಂಗೆ ಇವತ್ತು ಇವ್ರ ಹತ್ರ ಸರಿಯಾದ ಶಿಕ್ಷೆ ಆಗೋ ರೀತಿಯಲ್ಲಿ ಬಂಧಿಸಿದ್ದಾರೆ. ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು. ಒಂದು ಉದ್ದಿಮೆಯಲ್ಲಿ ಬರೀ 1.5 ಕೋಟಿ, ಬರೀ ಒಬ್ಬರ ಹತ್ರ 1.5 ಕೋಟಿ ಹಣ ಪಡೆದಿದ್ದಾರೆ ಅಂದರೆ ಮುಂದೆ ಇವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂಥೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಹಾಗಾಗಿ ಭ್ರಷ್ಟ ಅಧಿಕಾರಿಗಳಲ್ಲಿ ಬಂಧಿಸುವುದರಲ್ಲಿ ನಮ್ಮ ಒಂದು ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇವರಿಗೆಲ್ಲ ನಾವೆಲ್ಲರ ಕಡೆಯಿಂದ ಧನ್ಯವಾದ ಹೇಳೋಣ. ನಮಸ್ಕಾರ.